ಬೆಂಗಳೂರು ಕರಗವು ಕರ್ನಾಟಕದ ಅತ್ಯಂತ ಪ್ರಾಚೀನ ಮತ್ತು ರಹಸ್ಯಮಯ ಹಬ್ಬಗಳಲ್ಲಿ ಒಂದಾಗಿ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಅದ್ಭುತ ಸಂಪ್ರದಾಯವಾಗಿದೆ. ಈ ಹಬ್ಬವು ಮುಖ್ಯವಾಗಿ ತಿಗಳ ಸಮುದಾಯದವರಿಂದ ಆಚರಿಸಲ್ಪಡುತ್ತದೆ ಮತ್ತು ಅವರು ತಮ್ಮನ್ನು ಮಹಾಭಾರತದ ದ್ರೌಪದಿ ದೇವಿಯ ವಂಶಸ್ಥರೆಂದು ನಂಬುತ್ತಾರೆ. ಆದ್ದರಿಂದ ಈ ಹಬ್ಬವನ್ನು ದ್ರೌಪದಿ ದೇವಿಗೆ ಸಮರ್ಪಿಸಲಾಗುತ್ತದೆ ಮತ್ತು ಇದು ಶಕ್ತಿ ಮತ್ತು ಧೈರ್ಯ ಮತ್ತು ಸ್ತ್ರೀತ್ವದ ಸಂಕೇತವಾಗಿದೆ. ಕರಗ ಹಬ್ಬವು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ ಮತ್ತು ಹಲವಾರು ದಿನಗಳವರೆಗೆ ನಡೆಯುವ ಈ ಆಚರಣೆಗಳಲ್ಲಿ ಪೂಜೆಗಳು, ವಿಧಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಹಬ್ಬದ ಪ್ರಮುಖ ಕೇಂದ್ರವಾಗಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮತ್ತು ಇಲ್ಲಿಂದಲೇ ಕರಗ ಮೆರವಣಿಗೆ ಆರಂಭವಾಗುತ್ತದೆ. ಕರಗ ಮೆರವಣಿಗೆಯು ಈ ಹಬ್ಬದ ಅತ್ಯಂತ ಆಕರ್ಷಕ ಮತ್ತು ರೋಮಾಂಚನಕಾರಿ ಭಾಗವಾಗಿದ್ದು ಮಧ್ಯರಾತ್ರಿ ನಡೆಯುತ್ತದೆ. ಕರಗವನ್ನು ಹೊರುವ ಪೂಜಾರಿ ತನ್ನ ತಲೆಯ ಮೇಲೆ ಹೂಗಳಿಂದ ಅಲಂಕರಿಸಲಾದ ಪವಿತ್ರ ಕುಂಭವನ್ನು ಅಂದರೆ ಕರಗವನ್ನು ಯಾವುದೇ ಕೈಗಳ ಸಹಾಯವಿಲ್ಲದೆ ಸಮತೋಲನದಿಂದ ಹೊತ್ತು ಸಾಗುತ್ತಾರೆ. ಇದು ನೋಡಲು ಅದ್ಭುತವಾಗಿದ್ದು ಭಕ್ತರಲ್ಲಿ ಅಪಾರ ಭಕ್ತಿ ಮತ್ತು ಆಶ್ಚರ್ಯವನ್ನು ಮೂಡಿಸುತ್ತದೆ. ಈ ಕರಗವು ದ್ರೌಪದಿ ದೇವಿಯ ಪ್ರತೀಕವಾಗಿ ಪರಿಗಣಿಸಲ್ಪಡುತ್ತದೆ ಮತ್ತು ಅದನ್ನು ನೋಡಿದರೆ ದೇವಿಯ ದರ್ಶನ ಪಡೆದಂತೆ ಭಕ್ತರು ಭಾವಿಸುತ್ತಾರೆ. ಈ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ತಿಗಳರಪೇಟೆ ಮುಂತಾದ ಬೆಂಗಳೂರಿನ ಹಳೆ ಭಾಗಗಳಲ್ಲಿ ಸಂಚರಿಸುತ್ತಾ ದೇವಿಯ ಜಯಕಾರಗಳನ್ನು ಕೂಗುತ್ತಾರೆ. ಮೆರವಣಿಗೆಯ ಸಮಯದಲ್ಲಿ ವೀರಕುಮಾರರು ಕತ್ತಿಯನ್ನು ಹಿಡಿದು ಕರಗವನ್ನು ರಕ್ಷಿಸುತ್ತಾ ಸಾಗುತ್ತಾರೆ. ಅವರು ಶೌರ್ಯ ಮತ್ತು ಭಕ್ತಿಯ ಸಂಕೇತವಾಗಿದ್ದು ಹಬ್ಬಕ್ಕೆ ಒಂದು ವಿಶೇಷ ಶಕ್ತಿ ನೀಡುತ್ತಾರೆ. ಕರಗ ಹಬ್ಬದ ಅತ್ಯಂತ ವಿಶಿಷ್ಟ ಮತ್ತು ಆಶ್ಚರ್ಯಕರ ಅಂಶವೇನೆಂದರೆ ಕರಗ ಹೊರುವ ಪೂಜಾರಿ ಈ ಅವಧಿಯಲ್ಲಿ ಸೀರೆ ಧರಿಸಿ ದ್ರೌಪದಿ ದೇವಿಯ ರೂಪವನ್ನು ತಾಳುತ್ತಾರೆ ಮತ್ತು ಅವರ ಪತ್ನಿ ವಿಧವೆಯಂತೆ ಜೀವನ ನಡೆಸುತ್ತಾರೆ. ಇದು ಅವರ ಭಕ್ತಿ ಮತ್ತು ತ್ಯಾಗದ ಗಂಭೀರತೆಯನ್ನು ತೋರಿಸುತ್ತದೆ. ಈ ಆಚರಣೆಗಳು ಪೀಳಿಗೆಗಳಿಂದ ಪೀಳಿಗೆಗೆ ಸಾಗುತ್ತಾ ಬಂದಿದ್ದು ಯಾವುದೇ ಬದಲಾವಣೆ ಇಲ್ಲದೆ ಇಂದಿಗೂ ನಡೆಯುತ್ತಿರುವುದು ಈ ಹಬ್ಬದ ಮಹತ್ವವನ್ನು ತೋರಿಸುತ್ತದೆ. ಕರಗ ಮೆರವಣಿಗೆಯು ಕೇವಲ ಹಿಂದೂ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಸಂಪ್ರದಾಯಗಳ ನಡುವೆ ಏಕತೆ ಮತ್ತು ಸೌಹಾರ್ದತೆಯನ್ನು ತೋರಿಸುವ ಒಂದು ಅದ್ಭುತ ಉದಾಹರಣೆಯಾಗಿದೆ. ಈ ಮೆರವಣಿಗೆ ಸಮಯದಲ್ಲಿ ಮಸೀದಿ ಮತ್ತು ಚರ್ಚ್ಗಳಿಗೆ ಭೇಟಿ ನೀಡುವುದು ಈ ಹಬ್ಬದ ವಿಶೇಷವಾಗಿದ್ದು ಎಲ್ಲ ಧರ್ಮಗಳ ಜನರು ಒಂದಾಗಿ ಸೇರಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದು ಬೆಂಗಳೂರಿನ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಕರಗ ಹಬ್ಬವು ಕೇವಲ ಧಾರ್ಮಿಕ ಭಾವನೆಗಳಿಗೆ ಮಾತ್ರ ಸೀಮಿತವಲ್ಲ, ಇದು ಬೆಂಗಳೂರಿನ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಪ್ರತಿಬಿಂಬವಾಗಿದೆ. ಇಂದಿನ ಆಧುನಿಕ ಮತ್ತು ತಂತ್ರಜ್ಞಾನ ನಗರವಾಗಿರುವ ಬೆಂಗಳೂರಿನಲ್ಲಿ ಈ ರೀತಿಯ ಹಬ್ಬವು ಜನರಿಗೆ ತಮ್ಮ ಮೂಲಗಳನ್ನು ನೆನಪಿಸುತ್ತದೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ತಿಳಿಸುತ್ತದೆ. ಕರಗದ ಸಮಯದಲ್ಲಿ ನಗರದೆಲ್ಲೆಡೆ ಉತ್ಸವದ ವಾತಾವರಣ ನಿರ್ಮಾಣವಾಗುತ್ತದೆ. ಜನರು ತಮ್ಮ ಮನೆಗಳ ಮುಂದೆ ದೀಪಗಳನ್ನು ಹಚ್ಚುತ್ತಾರೆ, ಹೂವಿನಿಂದ ಅಲಂಕರಿಸುತ್ತಾರೆ ಮತ್ತು ದೇವಿಯ ಸ್ವಾಗತಕ್ಕಾಗಿ ಸಿದ್ಧರಾಗಿರುತ್ತಾರೆ. ಕರಗವನ್ನು ನೋಡುವ ಅನುಭವವು ಕೇವಲ ದೃಶ್ಯ ಮಾತ್ರವಲ್ಲ, ಅದು ಒಂದು ಆಧ್ಯಾತ್ಮಿಕ ಅನುಭವವಾಗಿದ್ದು ಭಕ್ತರಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. ಈ ಹಬ್ಬದ ಹಿಂದೆ ಇರುವ ಕಥೆ ಮಹಾಭಾರತದೊಂದಿಗೆ ಸಂಬಂಧಿಸಿದ್ದು ಪಾಂಡವರು ಮತ್ತು ದ್ರೌಪದಿ ದೇವಿಗಳ ಕಥೆಯನ್ನು ಈ ಆಚರಣೆಗಳಲ್ಲಿ ಪ್ರತಿಫಲಿಸುತ್ತದೆ ಎಂದು ನಂಬಲಾಗುತ್ತದೆ. ತಿಗಳ ಸಮುದಾಯದವರು ಈ ಹಬ್ಬವನ್ನು ತಮ್ಮ ಜೀವನದ ಅತ್ಯಂತ ಮುಖ್ಯ ಭಾಗವಾಗಿ ಪರಿಗಣಿಸುತ್ತಾರೆ ಮತ್ತು ಇದಕ್ಕಾಗಿ ವರ್ಷಪೂರ್ತಿ ಸಿದ್ಧತೆಗಳನ್ನು ಮಾಡುತ್ತಾರೆ. ಕರಗ ಹಬ್ಬವು ಬೆಂಗಳೂರಿನ ಆತ್ಮವನ್ನು ಪ್ರತಿಬಿಂಬಿಸುವ ಒಂದು ಮಹಾನ್ ಸಂಪ್ರದಾಯವಾಗಿದೆ. ಇದು ಕಾಲ ಬದಲಾದರೂ ತನ್ನ ವೈಶಿಷ್ಟ್ಯವನ್ನು ಕಾಪಾಡಿಕೊಂಡಿದೆ. ನೀವು ಯಾವಾಗಲಾದರೂ ಬೆಂಗಳೂರು ಕರಗಕ್ಕೆ ಅಥವಾ ಬೆಂಗಳೂರು ಕರಗದ ಹಬ್ಬದ ಸಮಯದಲ್ಲಿ ಭೇಟಿ ನೀಡಿದರೆ ಈ ಅದ್ಭುತ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳುವುದರಿಂದ ನಿಮಗೆ ಮರೆಯಲಾಗದ ಅನುಭವ ಸಿಗುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ಉಳಿಯುತ್ತದೆ ಮತ್ತು ಈ ಹಬ್ಬದ ಮಹತ್ವವನ್ನು ನೀವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಧನ್ಯವಾದಗಳು.